ನಮಸ್ತೆ. ಪುನೀತ್ ರಾಜ್ ನ್ಯೂಸ್ಗೆ ನಮಸ್ಕಾರ. ಏನಿವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ಅವರ 4ನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿಯಿಂದ ಅಧ್ಯಕ್ಷರಾದ ರಾಜು ಮತ್ತು ಅವರ ಒಂದು ಅಭಿಮಾನಿಗಳಿಂದ ಮೈಸೂರಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಮಾತಾಡ್ಸೋ ಬನ್ನಿ. ನಮಸ್ಕಾರ ರಾಜು ಅವರೇ. ಎಷ್ಟನೇ ವರ್ಷದಿಂದ ಈ ಒಂದು ಪಾದಯಾತ್ರೆಯಿಂದ ಹಮ್ಮಿಕೊಂಡಿದ್ದೀರಾ? ನಿಮಗೆ ಮನಸ್ಸಲ್ಲಿ ಯಾವ ರೀತಿ ಮಾಡಲೇಬೇಕು ಅಂತ ಯಾವ ರೀತಿ ಮನಸ್ಸು ಬರ್ತಾರೆ ರಾಜು? ಇದು ನಮ್ಮ ಅಭಿಮಾನಕ್ಕೆ ಅಭಿಮಾನದಲ್ಲಿ ನಮ್ಮ ಬಾಸು ಅವತ್ತೊಂದು ದಿನ ಇದ್ದಾಗ ಅವರೇ ಇಲ್ಲಿಗೆ ಬರ್ತಾಯಿದ್ರು, ನಾವು ನೋಡ್ತಾಯಿದ್ರು. ಇವತ್ತು ನಮ್ಮ ಅಭಿಮಾನಕ್ಕೆ ನಾವು ಅಲ್ಲಿರೋ ಜಾಗಕ್ಕೆ ಹೋಗಿ ನೋಡ್ತಾಯಿದ್ವಿ. ಹೋಗಿ ನೋಡೋದೇನೆಂದರೆ ನಾವು ಪಾದಯಾತ್ರೆ ಮೂಲಕ ಪ್ರತಿ ವರ್ಷದಂತೆ ಈ ವರ್ಷವೂ ಮೈಸೂರು ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಿಂದ ಬೆಂಗಳೂರು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕವರು ಪಾದಯಾತ್ರೆ ಮೂಲಕ ಹೋಗಿ ನಮ್ಮ ಬಾಸ್ನ ದರ್ಶನ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ಅಕ್ಟೋಬರ್ 29 ಅವತ್ತು ದರ್ಶನ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಓಕೆ. ಸುಮಾರು ಒಂದು 5ನೇ ವರ್ಷದ ಪಾದಯಾತ್ರೆ ನೀವು ಹಮ್ಮಿಕೊಂಡಿರೋದು. ಆವಾಗ ಎಷ್ಟು ಅಭಿಮಾನಿಗಳು ಬರ್ತಾಯಿದ್ರು, ಪ್ರತಿ ಸ್ನೇಹಿತರು? ಈಗ ಎಷ್ಟು ಜನ ನೀವು ಇದು ಮಾಡ್ಕೊಬರ್ತಾ ಇದ್ದೀರಾ? ಅಲ್ಲಿಂದ ಸ್ನೇಹಿತರು ಅಭಿಮಾನ ಆಗಿ ಬರ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ನಾವು ಅದೇ ರೀತಿ ಪಾದಯಾತ್ರೆ ಕೆಲವು ಆಮೇಲೆ ಬಂದು ಸೇರ್ತಾ ಇದ್ದಾರೆ. ಇದನ್ನ ನಾವು ಮೊದಲು ಓಡ್ತೀವಿ, ಬರ್ತಾ ಬಂದು ಎಲ್ಲರೂ ಲಾಸ್ಟ್ ಸೇರ್ತೀವಿ. ಓಕೆ. ನೀವು ಯಾವತ್ತು ಯಾವ ದಿನ ರೀಚ್ ಆಯ್ತೀರಾ? 29ನೇ ತಾರೀಕು. ಮತ್ತು ಇನ್ನೇನಾದ್ರು ಕಾರ್ಯಕ್ರಮ ಅಂದರೆ ನಿಮಗೆ ಅಭಿಮಾನಿಗಳಿಂದ ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ರಾಮನಗರ ಇಂಥ ಅಭಿಮಾನಿಗಳ್ದೇನಾದ್ರು ನಿಮಗೆ ಆಹ್ವಾನ ಮಾಡಿದ್ದಾರಾ ಅಥವಾ ಏನಾದ್ರು ಗೊತ್ತು ಏನಾದ್ರು ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರಾ ಅಭಿಮಾನಿಗಳು? ಅನುಕೂಲದಿಂದ ಹೋಗ್ಬೇಕಾದ್ರೆ ಪ್ರತಿಯೊಂದು ಇದ್ರಲ್ಲೂ ಎಲ್ಲ ಅಭಿಮಾನಿಗಳು ಬಾಸ್ ಅಭಿಮಾನಿಗಳು ಸಿಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಅದೇ ನಮ್ಗೆ ತುಂಬ ಸಂತೋಷ. ಯಾಕಂದರೆ ಅಭಿಮಾನಿಗಳು ಬಂದು ಮಾತಾಡ್ತಾರಲ್ಲ, ಇಲ್ಲಿಂದ ಬರ್ತಾ ಇದ್ದೀರಲ್ಲ, ತುಂಬ ಸಂತೋಷ. ಬಂದು ನಮ್ಮನ್ನ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಳ್ತಾರೆ ಅಷ್ಟೇ. ಏನಿವತ್ತು ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ, ಮುಂದಿನ ನೆಕ್ಸ್ಟ್ ಕಾರ್ಯಕ್ರಮ ಡಾಕ್ಟರ್ ಅಪ್ಪು ಸಾರ್ ಹೆಸರಲ್ಲಿ ಏನು ಯಾವ ರೀತಿ ಹಮ್ಮಿಕೊಂಡಿದ್ದೀರಾ ನೆಕ್ಸ್ಟ್ ಕಾರ್ಯಕ್ರಮ? ನೆಕ್ಸ್ಟ್ ನಾವು ಇದು ಪುಣ್ಯಸ್ಮರಣೆ ನಾವು ಮಾಮೂಲು ಪಾದಯಾತ್ರೆ ಹೋಗ್ತಾ ಇರ್ತೀವಿ. ಮುಂದೆ 2026 ಮಾರ್ಚ್ ತಿಂಗಳಲ್ಲಿ ನಮ್ಮ ಅಪ್ಪು ಬಾಸ್ ಅವರ ಹುಟ್ಟುಹಬ್ಬ ಬರುತ್ತೆ, ಮಾರ್ಚ್ 17ಕ್ಕೆ. ಆ ತಿಂಗಳ ನಾವು ಒಂದು ಸಾಮೂಹಿಕ ವಿವಾಹ ಮಾಡ್ತಿದ್ವಿ, ಒಂದು ಸರಳ ಸಾಮೂಹಿಕ ವಿವಾಹ. ಅದು ಸಲ ಈ ಸಲ ಮಾಡಿದ್ರೆ 5ನೇ ಬಾರಿ, ಅದು 4 ಬಾರಿ ಮಾಡಿದ್ವಿ. ನೆಕ್ಸ್ಟ್ 5ನೇ ಬಾರಿ ಮಾಡ್ತೀವಿ. ಕೊನೆಯದಾಗಿ ಏನಂತ ಹೇಳ್ತೀರಾ ಅಭಿಮಾನಿಗಳಿಗಾಗಲಿ ಒಂದು ಸ್ನೇಹಿತರಿಗಾಗಲಿ? ಏನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ, 5ನೇ ಬಾರಿ ನೀವು ಒಯ್ತಾ ಇದ್ದೀರಾ. ಕೊನೆಯದಾಗಿ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ನಾವೇನಿಲ್ಲ, ನಾವು ಹೋಗಿ ನಮ್ಮ ಭಾಷೆ ದರ್ಶನ ಮಾಡ್ತೀವಿ. ಆಯಿತು. ನಮಸ್ಕಾರ. ಪುನೀತ್ ರಾಜ್ ನ್ಯೂಸ್ಗೆ ನಮಸ್ಕಾರ.